ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ಅಹಿಂದ ಅನ್ನುವಂಥ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿ 2013ರಲ್ಲಿ ರಾಜ್ಯದ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದರು. ಈಗ ಎಐಸಿಸಿ ಒಬಿಸಿ ಸಮಿತಿಗೆ ಅವ್ರನ್ನ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವ ವಿಚಾರ ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ. ಅಹಿಂದ ಮತ ಬ್ಯಾಂಕ್ ಅನ್ನು ಸೆಳೆಯಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಮೆಗಾ ಪ್ಲಾನ್ ಅನ್ನು ಮಾಡಿದೆ. ಸಿಎಂ ಹುದ್ದೆ ಗದ್ದಲದ ನಡುವೆ ಸಿದ್ದರಾಮಯ್ಯಗೆ ಮಗದೊಂದು ಜವಾಬ್ದಾರಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗ ಕೊಟ್ಟಿದೆ. ಇನ್ನು ಮುಂದಿನ ಬಿಹಾರ ಎಲೆಕ್ಷನ್ಗೆ ಸಿದ್ದರಾಮಯ್ಯ ನಾಯಕತ್ವ ಏನಾದರೂ ಇರುತ್ತಾ? ಹಿಂದುಳಿದ ವರ್ಗ ಸಂಘಟಿಸಲಿಕ್ಕೆ ಸಿದ್ದು ಸರಿಯಾದ ವ್ಯಕ್ತಿ, ಬಿಜೆಪಿಗೆ ತಿರುಗೇಟು ಕೊಡಬಲ್ಲಂತ ನಾಯಕ ಸಿದ್ದರಾಮಯ್ಯ. ಹೀಗಾಗಿಯೇ ಪವರ್ ಶೇರಿಂಗ್ ಫೈಟ್ಗೆ ವರಿಷ್ಠರಿಂದ ಈಗ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಅಂತ ಹೋದರೆ ಮತ್ತೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಆಲ್ರೆಡಿ ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಆ ಸ್ಥಾನದಿಂದ ಅವ್ರನ್ನ ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ಗೋ ಅಥವಾ ಮತ್ತೆ ಯಾರಿಗೋ ಸಿ ಎಂ ಸ್ಥಾನವನ್ನು ಕೊಟ್ಟರೆ ಸಹಜವಾಗಿ ಈ ಅಹಿಂದ ನಾಯಕರುಗಳು ಬೇಸರ ವ್ಯಕ್ತಪಡಿಸ್ತಾರೆ. ಮತ್ತು ಅವರ ಹಿಂದೆ ಒಂದು ಅಹಿಂದ ಅನ್ನುವಂಥ ಒಂದು ದೊಡ್ಡ ಅಸ್ತ್ರ ಇದೆ. ಅವರು ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸೂಚನೆ ಕೊಟ್ಟಿದ್ದಾರೆ, ಸಿ ಎಂ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ. ಮತ್ತು ಬಿಹಾರ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಎಲೆಕ್ಷನನ್ನು ಗುರಿಯಾಗಿಸ್ಕೊಂಡು ಅಹಿಂದ ಮತವನ್ನು ಒಂದು ಸೆಳೆಯುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರೇ ಸರಿಯಾದಂಥ ವ್ಯಕ್ತಿ. ಯಾಕಂದರೆ ಈಗಾಗಲೇ ಹೇಳಿದಾಗೆ 2013ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರವನ್ನೇ ಪ್ರಯೋಗ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಆದರು. ಆ ಅಸ್ತ್ರವನ್ನು ಮತ್ತೆ ಪ್ರಯೋಗ ಮಾಡಲಿಕ್ಕೆ ಈಗ ಸಿದ್ದರಾಮಯ್ಯನವ್ರನ್ನ ಮುಂದೆ ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ. ಸಿದ್ದರಾಮಯ್ಯ ಬಳಿ ಸಿಎಂ ಹುದ್ದೆ ಇದ್ದರೆ ಎಲೆಕ್ಷನ್ಗೆ ಪ್ಲಸ್ ಪಾಯಿಂಟ್. ದೇಶಕ್ಕೆ ಅಹಿಂದ ವರ್ಗಗಳ ಶಕ್ತಿ ತೋರಿಸಲಿಕ್ಕೆ ವರಿಷ್ಠರು ಈಗ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಹಿಂದುಳಿದ ಸಮಾವೇಶ ಮಾಡಿದ ಅನುಭವವೂ ಇದೆ. ಸಿಎಂ ಕ್ಲೀನ್ ಇಮೇಜ್ ಅಹಿಂದ ವರ್ಗಗಳಿಗೆ ತೋರಿಸಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಚಸ್ಸು ವರಿಷ್ಠರಿಗೆ ಈಗ ದೊಡ್ಡ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಬಿಹಾರ ಎಲೆಕ್ಷನ್ಗೆ ಸಿದ್ದರಾಮಯ್ಯ ನಾಮಬಲವೇ ಈಗ ಬ್ರಹ್ಮಾಸ್ತ್ರ. ಹೀಗಾಗಿಯೇ ಸಿಎಂಗೆ ದೆಹಲಿಗೆ ಬರುವಂತೆ ರಾಹುಲ್ ಬುಲಾವನ್ನು ಕೊಟ್ಟಿದ್ದಾರೆ. ಜುಲೈ 30ನೇ ತಾರೀಕು ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅಹಿಂದ ಅನ್ನುವಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿನೇ ಈಗ ಕಾಂಗ್ರೆಸ್ ಮತ್ತೊಮ್ಮೆ ಈಗ ಅಧಿಕಾರಕ್ಕೆ ಬಂದಿದೆ. ಐತಿಹಾಸಿಕ ಗೆಲುವು ಕೂಡ ಸಿಕ್ಕಿದೆ. ಇದೇ ಅಸ್ತ್ರವನ್ನು ಮತ್ತೆ ಬಿಹಾರದಲ್ಲೂ ಕೂಡ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಮತ್ತು ಬಿಜೆಪಿ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರನ್ನ ಬದಲಾವಣೆ ಮಾಡಬೇಕು ಅಂತ ಏನು ಸಾಕಷ್ಟು ಜನ ಇಲ್ಲಿ ಕೂಗು ಕೇಳಿ ಬರ್ತಾ ಇದೆಯಲ್ಲ, ಬಿಜೆಪಿನೂ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲಿಕ್ಕೆ ಅಹಿಂದ ನಾಯಕನನ್ನೇ ಹುಡುಕ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ರಾಜ್ಯ ರಾಜಕಾರಣದಲ್ಲಿ ಅಹಿಂದ ಅನ್ನುವಂತಹ ಒಂದು ಅಸ್ತ್ರವನ್ನು ಸಿಎಂ ಸಿದ್ದರಾಮಯ್ಯನವರು 2013ರಲ್ಲಿ ಪ್ರಯೋಗ ಮಾಡಿ ರಾಜ್ಯದ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. 2013ರಿಂದ 2018ರವರೆಗೂ ಕೂಡ 5 ವರ್ಷ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಹುದ್ದೆಯನ್ನು ನಿಭಾಯಿಸ್ತಾರೆ. ಈಗ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರನ್ನೇ ಈಗ ದೊಡ್ಡ ಅಸ್ತ್ರವಾಗಿ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆಯಾ? ಸಚಿನ್, ಖಂಡಿತ. ಯಾಕಂತಂದ್ರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ಹಿಂದೆ ಬಿದ್ದಿರುವಂತಹ ಸಂದರ್ಭದಲ್ಲಿ ಅಹಿಂದ ನಾಯಕನಾಗಿ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂತಹ ಒಂದಷ್ಟು ಕೊಡುಗೆನ ಕೊಟ್ಟು ಅಧಿಕಾರಕ್ಕೆ ಏರಿಸುವಲ್ಲಿ ಪಕ್ಷವನ್ನು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುವುದರಲ್ಲಿ ಸಿದ್ದರಾಮಯ್ಯ ಮುಂಚೂಣಿಯಲ್ಲಿ ನಿಂತ್ಕೊಳ್ತಾರೆ. ಹೀಗಾಗಿ ಅವರ ಒಂದು ಪಕ್ಷ ಸಂಘಟನೆ ಮತ್ತು ಅಹಿಂದ ಮತಗಳನ್ನ ಕ್ರೋಢೀಕರಿಸುವ ಒಂದು ತಂತ್ರ ಏನಿದೆ ಅದಕ್ಕೆ ಏನು ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಮೆಚ್ಚುಗೆನ ವ್ಯಕ್ತಪಡಿಸಿ ಸಿಎಂ ಸ್ಥಾನವನ್ನ ಕೊಟ್ಟಿದ್ರು. ಅದು ಇತಿಹಾಸದ ಭಾಗ. ಈಗ ಪ್ರಮುಖವಾಗಿ ಏನು ದೇಶದಲ್ಲಿ ಒಂದಷ್ಟು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ. ಅದರಲ್ಲೂ ಕೂಡ ಬಿಹಾರ ವಿಧಾನಸಭಾ ಚುನಾವಣೆ ಇದೇ ವರ್ಷದಲ್ಲಿ ನಡೆದಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರೊಂದು ವರ್ಚಸ್ಸನ್ನ ರಾಷ್ಟ್ರೀಯ ಮಟ್ಟದಲ್ಲೂ ಬಳಸಿಕೊಳ್ಳುವಂತ ಒಂದು ತಂತ್ರಗಾರಿಕೆ ದೆಹಲಿ ನಾಯಕರದು. ಹೀಗಾಗಿ ಇದೇ ತಿಂಗಳ 30ರಂದು ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಬರುವಂತೆ ಒಂದಷ್ಟು ಕರೆನ ಕೊಟ್ಟಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಒಂದು ಕಾರ್ಯತಂತ್ರ, ಅವರ ಪಕ್ಷ ಸಂಘಟನೆ ಮತ್ತು ಅವರೊಂದು ವರ್ಚಸ್ಸನ್ನ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳು, ಒಂದಷ್ಟು ಸೂಚನೆಗಳು ಸಿದ್ದರಾಮಯ್ಯ ಬರುತ್ತೆ. ಅದರಲ್ಲೂ ಕೂಡ ಕಳೆದ ಬಾರಿ ಏನು ತೆಲಂಗಾಣದಲ್ಲಿ ಏನು ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿ ಚುನಾವಣೆ ಮತ್ತು ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಷೇತ್ರದಲ್ಲಿ ತಿರುಗಾಡಿದ್ರು. ಅದೇ ಮಾದರಿಯಲ್ಲಿ ಇದೀಗ ಸಿದ್ದರಾಮಯ್ಯ ಕೂಡ ಅಹಿಂದ ಮತಗಳನ್ನ ಸಂಗ್ರಹಿಸಿ
ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಅದ್ಭುತಪೂರ್ವವಾದಂತಹ ಒಂದು ಗೆಲುವನ್ನ ದಕ್ಕಲಿಸಿಕೊಳ್ಳುವಂತ ಒಂದಷ್ಟು ನಿಟ್ಟಿನಲ್ಲಿ ಬಿಹಾರ ಚುನಾವಣೆಯಲ್ಲಿ ಒಂದಷ್ಟು ಏನೆಲ್ಲ ಕ್ಯಾಂಪೇನ್ ಮಾಡಬೇಕು, ಯಾವೆಲ್ಲ ಒಂದು ಪಕ್ಷ ಸಂಘಟನೆ ಮಾಡಬೇಕು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಇದೀಗ ಒಬಿಸಿ ಘಟಕದ ಸಲಹಾ ಘಟಕದ ಪ್ರಮುಖ ಭಾಗ ಆಗಿರೋದ್ರಿಂದ ಒಂದಷ್ಟು ಪಕ್ಷದ ಒಂದಷ್ಟು ಜವಾಬ್ದಾರಿ ಕೊಡುವಂತ, ಒಂದಷ್ಟು ಅಧಿಕಾರ ಕೊಡುವಂತ ಒಂದು ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ರಾಜ್ಯದ ಚುಕ್ಕಾಣಿಯ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲೂ ಒಂದಷ್ಟು ಜವಾಬ್ದಾರಿ ಹಂಚಿಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರೋದ್ರಿಂದ ಸಿದ್ದರಾಮಯ್ಯಗೆ ಸಹಜವಾಗಿ ಇದೊಂದು ಒಂದಷ್ಟು ವರ್ಚಸ್ಸು ಹೆಚ್ಚಾಗಿಸುವಂತ ಒಂದಷ್ಟು ಸಾಧ್ಯತೆ ಇದೆ ಸತೀಶ್. ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.